ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ವಿಲ್ ಡೀಡ್, ಕನ್ನಡದಲ್ಲಿ ಮೃತ್ಯುಪತ್ರ, ಮರಣ ಶಾಸನ ಪತ್ರ ಹಾಗೂ ಉಯಿಲು ಎಂಬುದಾಗಿ ಕರೆಯಲಾಗುತ್ತೆ. ಸ್ನೇಹಿತರೆ, ಇವತ್ತಿನ ಕಾನೂನಿನ ವಿಚಾರ ಏನು ಅಂದ್ರೆ, ಯಾರು ವಿಲ್ಲನ್ನ ಬರೆಯಬಹುದು, ಯಾವ ಯಾವ ಆಸ್ತಿಗಳಿಗೆ ಸಂಬಂಧಿಸಿದಂತೆ ವಿಲ್ಲನ್ನ ಬರೆಯಬಹುದು, ಅದೇ ರೀತಿಯಲ್ಲಿ ವಿಲ್ ಒಳಗೊಂಡಿರಬೇಕಾದ ಅಂಶಗಳು ಯಾವುವು ಎಂಬತಕ್ಕಂಥದ್ದು ಇವತ್ತಿನ ಕಾನೂನಿನ ವಿಚಾರ. ಈ ಕಾನೂನಿನ ವಿಚಾರ ತಮಗೆ ಬಹಳಷ್ಟು ಉಪಯುಕ್ತವಾಗುತ್ತೆ ಎಂಬತಕ್ಕಂಥದ್ದು ನನ್ನ ನಂಬಿಕೆ. ಕಾರಣ ಏನಪ್ಪಾ ಅಂದ್ರೆ, ತಮ್ಮ ದಿನ ಜೀವನದಲ್ಲಿ ಈ ಒಂದು ಅಂಶಗಳನ್ನು ತಿಳಿದುಕೊಂಡಿರಲೇಬೇಕು. ಅಂತಹ ಒಂದು ಸಂದರ್ಭ ತಮಗೆ ಬಂದು ಒದಗಿದರೂ ಸಹ ಒದಗಬಹುದು. ಸ್ನೇಹಿತರೆ, ಈಗ ನಾನು ಈ ಒಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಇದುವರೆಗೂ ಸಹ ನನ್ನ ಚಾನಲ್ ಆಗಿರ್ತಕ್ಕಂಥ MND ಲಾಯರ್ ಚಾನಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಮೊದಲನೇದಾಗಿ ಬರೋಣ. ಇದರ ಒಟ್ಟು 3 ಶೀರ್ಷಿಕೆಗಳಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಗಮನವಿಟ್ಟು ಎಲ್ಲರೂ ಸಹ ತಿಳ್ಕೊಳ್ಳಿ. ಕೊನೆಯವರೆಗೂ ಸಹ ವಿಡಿಯೋವನ್ನ ಕೇಳಿ ಹಾಗೂ ನೋಡಿ. ಕಾರಣ ಏನಪ್ಪಾ ಅಂದ್ರೆ, ಎಲ್ಲಾ ಅಂಶಗಳು ತಮಗೆ ಬಹಳಷ್ಟು ಉಪಯುಕ್ತವಾಗ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ತಿಳ್ಕೊಳ್ಳೋಣ, ಯಾರು ವಿಲ್ಲನ್ನ ಬರೆಯಬಹುದು. ಇದು ತಮಗೆಲ್ಲರಿಗೂ ಸಹ ಇದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾರು ವಿಲ್ಲನ್ನ ಬರೆಯಬಹುದು? ಯಾರು ವಿಲ್ಲನ್ನ ಬರೆಯಬಹುದು ಅಂತಂದ್ರೆ, 18 ವರ್ಷ ತುಂಬಿರ್ತಕ್ಕಂಥ ವ್ಯಕ್ತಿ, ಅಂದರೆ ವಯಸ್ಕ ವ್ಯಕ್ತಿ ವಿಲ್ಲನ್ನ ಬರೆಯಬಹುದು. ಅದೇ ರೀತಿಯಲ್ಲಿ ಅವನು ಮಾನಸಿಕವಾಗಿ ಸ್ವಸ್ಥನಾಗಿರಬೇಕು, ಮಾನಸಿಕವಾಗಿ ಅವನು ಸದೃಢನಾಗಿರಬೇಕು. ಅಂತಹ ವ್ಯಕ್ತಿ ಮಾತ್ರ ವಿಲ್ಲನ್ನ ಬರೆಯಬಹುದು. 18 ವರ್ಷ ತುಂಬಿರಬೇಕು, ಮಾನಸಿಕವಾಗಿ ಸದೃಢನಾಗಿರಬೇಕು. ಅದೇ ರೀತಿಯಲ್ಲಿ ವಿಲ್ಲನ್ನ ಬರೀಬೇಕಾದ್ರೆ ಯಾರದೇ ಒತ್ತಡಕ್ಕೆ ಮಣಿದು ವಿಲ್ಲನ್ನ ಬರೆಯಬಾರದು. ಯಾರಾದ್ರೂ ಸಹ ಒತ್ತಡ ಹಾಕಿ ನಿಮ್ಮ ಹತ್ರ ವಿಲ್ಲನ್ನ ಬರೆಸಿದ್ರೆ ಅದು ವಿಲ್ಲನ್ನು ಜೊತೆಗೊಳ್ಳುತ್ತೆ. ಆದ್ರಿಂದಾಗಿ ಯಾರದೇ ಒತ್ತಡಕ್ಕೆ ಮಣಿದು ವಿಲ್ಲನ್ನ ಬರೆಯಬಾರದು. ಅದೇ ರೀತಿಯಲ್ಲಿ ಯಾವುದೋ ಷರತ್ತುಗಳನ್ನು ಹಾಕೊಂಡು, ಯಾವುದೋ ಆಮಿಷಕ್ಕೆ ಒಳಗಾಗಿ ವಿಲ್ಲನ್ನ ಬರೆಯಕೂಡದು. ಮಾನಸಿಕವಾಗಿ ನೀವು ಸದೃಢರಾಗಿರುವುದರ ಜೊತೆಗೆ ಅದನ್ನ ತಮ್ಮ ಸ್ವ ಇಚ್ಛೆಯಿಂದ ಮನಸ್ಪೂರ್ವಕವಾಗಿ ಆ ಒಂದು ವಿಲ್ಲನ್ನ ಬರೆದಿರಬೇಕು. ಸ್ನೇಹಿತರೆ, ಈಗ ನಿಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ತಿಳ್ಕೊಳ್ತಾ ಇದ್ದೇನೆ. ಯಾರು ವಿಲ್ಲನ್ನ ಬರೆಯಬಹುದು ಅಂದ್ರೆ 18 ವರ್ಷ ತುಂಬಿರಬೇಕು, ಮಾನಸಿಕವಾಗಿ ಸದೃಢರಾಗಿರಬೇಕು. ಈಗ ಎರಡನೇ ಅಂಶಕ್ಕೆ ಬರ್ತಕ್ಕಂಥದ್ದು, ನಾನು ಎರಡನೆಯ ಶೀರ್ಷಿಕೆ ಏನಪ್ಪಾ ಅಂದ್ರೆ, ಯಾವ ಯಾವ ಆಸ್ತಿಗಳಿಗೆ ಸಂಬಂಧಿಸಿದಂತೆ ವಿಲ್ಲನ್ನ ಬರೆಯಬಹುದು. ಇದು ಎರಡನೆಯ ಶೀರ್ಷಿಕೆ. ಈ ಎರಡನೇ ಶೀರ್ಷಿಕೆಗೆ ಸಂಬಂಧಪಟ್ಟಂತೆ ಹೇಳಬಹುದಾದ್ರೆ, ಚರ ಮತ್ತೆ ಸ್ಥಿರ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ವಿಲ್ಲನ್ನ ಬರೆಯಬಹುದು. ಅದು ಚರ ಸೊತ್ತಾಗಿರಬಹುದು ಅಥವಾ ಚಿರ ಸೊತ್ತಾಗಿರಬಹುದು. ಅದೇ ರೀತಿಯಲ್ಲಿ ಕೇವಲ ಚರ ಮತ್ತೆ ಸ್ಥಿರ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಮಾತ್ರ ಅಲ್ಲ, ಆ ಒಂದು ಸ್ವತ್ತುಗಳು ಏನಿದೆ ಅದರ ಮೇಲೆ ಸಂಪೂರ್ಣವಾದ ಮಾಲೀಕತ್ವ ತಮಗೆ ಇರಬೇಕು. ಅಬ್ಸಲ್ಯೂಟ್ ಓನರ್ಶಿಪ್ ಇರಬೇಕು, ನಿರುಪಾಧಿಕ ಮಾಲೀಕತ್ವ ಇರಬೇಕು. ಅಂತಹ ಆಸ್ತಿಗಳಿಗೆ ಮಾತ್ರ ನೀವು ವಿಲ್ಲನ್ನ ಬರೆಯಬಹುದು. ನಿರುಪಾಧಿಕ ಮಾಲೀಕತ್ವ ಇರಬೇಕು, ಅಬ್ಸಲ್ಯೂಟ್ ಓನರ್ಶಿಪ್ ಇರಬೇಕು. ಅಂದರೆ ಆ ಒಂದು ಆಸ್ತಿಗಳ ಮೇಲೆ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕುಗಳಿರಬೇಕು. ಬೇರೆಯವರ ಜೊತೆನಲ್ಲಿ ಅದರ ಒಂದು ಹಕ್ಕನ್ನು ನೀವು ಹಂಚಿಕೊಂಡಿರಬಾರದು. ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕು ಆ ಆಸ್ತಿಯ ಮೇಲೆ ಇರಬೇಕು. ಅದೇ ರೀತಿಯಲ್ಲಿ ಮೂರನೆಯ ಅಂಶ ಏನಪ್ಪಾ ಅಂತಂದ್ರೆ, ನೀವು ತಮ್ಮ ಸ್ವಯಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳು, ಸ್ವಂತ ಗಳಿಕೆಯಿಂದ ಸಂಪಾದಿಸಿರುವ ಸ್ವಯಾರ್ಜಿತ ಆಸ್ತಿಗಳಿಗೆ ಮಾತ್ರ ನೀವು ವಿಲ್ಲನ್ನ ಬರೆಯೋದಿಕ್ಕೆ ಸಾಧ್ಯವಿದೆ. ಸ್ನೇಹಿತರೆ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ತಿಳ್ಕೊಳ್ತಾ ಇದ್ದೇನೆ. ಸ್ವಂತ ಗಳಿಕೆಯಿಂದ ಸಂಪಾದಿಸಿರ್ತಕ್ಕಂಥ ಸ್ವಯಾರ್ಜಿತ ಆಸ್ತಿಗಳಿಗೆ. ಅದೇ ರೀತಿಯಲ್ಲಿ ಕೊನೆಯದೊಂದು ಅಂಶ ಇದೆ, ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶ, ತಾವು ತಿಳಿದುಕೊಂಡಿರಲೇಬೇಕು. ಕೆಲವು ಷರತ್ತುಗಳಿಗೆ ಒಳಪಟ್ಟು ಪಿತ್ರಾರ್ಜಿತ ಆಸ್ತಿಯನ್ನು ಸಹ ನೀವು ವಿಲ್ಲನ್ನ ಮಾಡಬಹುದು. ಈಗ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಯಾವ ಯಾವ ಆಸ್ತಿಗಳಿಗೆ ವಿಲ್ಲನ್ನ ಮಾಡಬಹುದು. ಚಿರ ಸ್ವತ್ತುಗಳಿಗೆ, ಚರ ಹಾಗೂ ಸ್ಥಿರ ಸ್ವತ್ತುಗಳಿಗೆ ವಿಲ್ಲನ್ನ ಮಾಡಬಹುದು. ಅದೇ ರೀತಿಯಲ್ಲಿ ತಮ್ಮ ಸ್ವಯಾರ್ಜಿತ ಆಸ್ತಿಗಳಿಗೆ ಸಂಬಂಧಿಸಿದಂತೆ ವಿಲ್ಲನ್ನ ಮಾಡಬಹುದು. ಅದೇ ರೀತಿಯಲ್ಲಿ ಪಿತ್ರಾರ್ಜಿತ ಆಸ್ತಿಗಳಿಗೂ ಸಹ ವಿಲ್ಲನ್ನ ಮಾಡಬಹುದು. ಆದ್ರೆ ಒಂದು ಅಂಶವನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು, ಈ ಆಸ್ತಿಗಳ ಮೇಲೆ ತಮಗೆ ನಿರುಪಾಧಿಕ ಮಾಲೀಕತ್ವ ಇರಬೇಕು. ಈಗ ಗೊತ್ತಾಯ್ತು. ಈಗ ಮೂರನೆಯ ಅಂಶಕ್ಕೆ ಬರ್ತಾ ಇದ್ದೇನೆ ಸ್ನೇಹಿತರೆ. ಮೂರನೆಯ ಅಂಶ ಏನಪ್ಪಾ ಅಂತಂದ್ರೆ, ವಿಲ್ ಒಳಗೊಂಡಿರಬಹುದಾದ ಅಥವಾ ಒಳಗೊಂಡಿರಲೇಬೇಕಾಗಿರ್ತಕ್ಕಂಥ ಅಂಶಗಳು ಏನು ಎಂಬತಕ್ಕಂಥದ್ರ ಬಗ್ಗೆ ಈಗ ನಾನು ವಿವರಣೆಯನ್ನು ಕೊಡೋದಿಕ್ಕೆ ಹೋಗ್ತಾ ಇದ್ದೇನೆ. ಏನಪ್ಪಾ ಅಂದ್ರೆ, ಮೊದಲನೇದಾಗಿ ವಿಲ್ ಏನಪ್ಪಾ ಆಗಿರಬೇಕು ಅಂತಂದ್ರೆ, ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು, ವಿಲ್ ಬರವಣಿಗೆಯಲ್ಲಿ ಇರಬೇಕು. ವಿಲ್ಲು ಬರವಣಿಗೆಯಲ್ಲಿ ಇರಬೇಕು. ಆದ್ರೆ ಹೀಗೆ ಬರೆಯಬೇಕು ಎಂಬತಕ್ಕಂಥ ನಿಯಮ ಇಲ್ಲ. ವಿಲ್ ಬರವಣಿಗೆಯಲ್ಲಿರಬೇಕು, ಹೀಗೆ ಬರೆಯಬೇಕು ಎಂಬತಕ್ಕಂಥ ನಿಯಮ ಇಲ್ಲ. ಇದು ಒಂದನೇ. ಅದೇ ರೀತಿಯಲ್ಲಿ ಎರಡನೆಯ ಅಂಶವನ್ನು ತಿಳ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ನೀವು ವಿಲ್ಲನ್ನ
ವೈಟ್ ಪೇಪರ್ನಲ್ಲಿ ಅಂದರೆ ಬಿಳಿ ಕಾಗದದಲ್ಲಾದರೂ ಬರೆಯಬಹುದು ಅಥವಾ ಸ್ಟಾಂಪ್ ಪೇಪರ್ನಲ್ಲಾದರೂ ಸಹ ಬರೆಯಬಹುದು. ಅದು ಹೀಗೆ ಇರಬೇಕು ಎಂಬತಕ್ಕಂಥ ನಿಯಮವೂ ಸಹ ಇಲ್ಲ. ಅಂದ್ರೆ ಅದರ ಒಂದು ಬಿಳಿ ಕಾಗದದಲ್ಲಿ ನೀವು ಉಪಯೋಗಿಸ್ತಕ್ಕಂಥ ಒಂದು A4 ಶೀಟಲ್ಲಿ ನೀವು ಬೇಕಾದ್ರೂ ಸಹ ವಿಲ್ ಅನ್ನು ಬರೀಬಹುದು. ಅದೇ ರೀತಿಯಲ್ಲಿ ನಿಮಗೆ ಸಿಗ್ತಕ್ಕಂತಹ ಒಂದು ಸ್ಟಾಂಪ್ ಪೇಪರ್ಗಳನ್ನು ತೆಗೆದುಕೊಂಡು ಅದರ ಮೇಲಾದರೂ ಸಹ ವಿಲ್ ಅನ್ನು ಬರೆಯಬಹುದು. ಯಾವುದೇ ವ್ಯತ್ಯಾಸ ಇಲ್ಲ. ಬಿಳಿ ಹಾಳೆಯ ಮೇಲೆ ವಿಲ್ ಅನ್ನು ಬರೆದಿದ್ದೀರಾ ಅಂತ ಅದರ ತೂಕ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ. ಆದ್ರಿಂದಾಗಿ ವಿಲ್ ಅನ್ನು ಬರೀಬೇಕಾದ್ರೆ ನಾವು ಇಂಥ ಪೇಪರ್ ಅಂತ ನೀವೇನು ಆಯ್ಕೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಒಂದು ಬಿಳಿ ಹಾಳೆಯ ಮೇಲೆ ಬೇಕಾದ್ರೂ ಸಹ ವಿಲ್ ಅನ್ನು ಬರೀಬಹುದು. ಅದೇ ರೀತಿಯಲ್ಲಿ ಮೂರನೆಯ ಅಂಶ ಇದರಲ್ಲಿ ಸಂಬಂಧಪಟ್ಟಂತೆ ಹೇಳೋದಾದ್ರೆ ವಿಲ್ ಅನ್ನ ರಿಜಿಸ್ಟರ್ ಮಾಡಿಸಲೇಬೇಕು ಎಂಬತಕ್ಕಂಥ ನಿಯಮ ಇಲ್ಲ. ನೋಂದಣಿ ಕಚೇರಿಗೆ ಹೋಗಿ ನೋಂದಣಿಯನ್ನ ಮಾಡಿಸಲೇಬೇಕು ಎಂಬತಕ್ಕಂಥ ನಿಯಮ ಇಲ್ಲ. ವಿಲ್ ಅನ್ನ ನೋಂದಣಿಯನ್ನಾದ್ರೂ ಮಾಡಿಸಬಹುದು, ನೋಂದಣಿ ಮಾಡಿಸದೆಯೂ ಸಹ ಇರಬಹುದು. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಅಯ್ಯೋ ವಿಲ್ ಅನ್ನ ಬರೆದಿದ್ದೀವಿ ಅದನ್ನು ನೋಂದಣಿನೇ ಮಾಡಿಸಲೇಬೇಕು, ನೋಂದಣಿಯನ್ನ ಮಾಡಿಸ್ತೇವೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಂತ ಹೇಳಿ ನೀವು ತಿಳ್ಕೊಳ್ಬೇಡಿ. ವಿಲ್ ಅನ್ನ ನೋಂದಣಿ ಮಾಡಿಸಲೇಬೇಕು ಎಂಬತಕ್ಕಂಥ ನಿಯಮ ಇಲ್ಲ. ಅದೇ ರೀತಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ ನೀವು ವಿಲ್ ಅನ್ನ ನೋಂದಣಿ ಮಾಡಿಸುವುದೇ ಆದಂತಹ ಒಂದು ಸಂದರ್ಭದಲ್ಲಿ ಮುದ್ರಾಂಕ ಶುಲ್ಕವನ್ನು ಮುದ್ರಾಂಕ ಶುಲ್ಕ ಇರೋದಿಲ್ಲ. ನಿಮಗೆ ಗೊತ್ತಿರಬೇಕು, ಸ್ಟಾಂಪ್ ಡ್ಯೂಟಿ ಅಂತ ಹೇಳಿ ಕರೀತೇವೆ. ಈ ಸ್ಟಾಂಪ್ ಡ್ಯೂಟಿಯನ್ನ ನಾವು ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಕಟ್ಟಬೇಕಾಗುತ್ತೆ. ಆದರೆ ವಿಲ್ಗೆ ಸಂಬಂಧಿಸಿದಂತೆ ಸ್ಟಾಂಪ್ ಡ್ಯೂಟಿ ಇಲ್ಲ ಅಥವಾ ಮುದ್ರಾಂಕ ಶುಲ್ಕ ಇಲ್ಲ. ಇದು ಒಂದು ಅಂಶವನ್ನು ಚೆನ್ನಾಗಿ ತಿಳ್ಕೊಂಡಿರಿ. ಅದೇ ರೀತಿಯಲ್ಲಿ ನೀವು ವಿಲ್ ಅನ್ನು ರಿಜಿಸ್ಟರ್ ಮಾಡಿಸದೆ ಹೋದರೂ ಸಹ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೀವು ಬರೆದಿರತಕ್ಕಂತ ವಿಲ್ ಅನ್ನ ಸೇಫ್ ಕಸ್ಟಡಿನಲ್ಲಿ ಇಡಬಹುದು. ನಿಮ್ಮ ಮರಣಾನಂತರವಾಗಿ ಆ ಒಂದು ಸಬ್ ರಿಜಿಸ್ಟರ್ ಆಫೀಸ್ನವರು ನಿಮ್ಮ ಒಂದು ಏನು ಕುಟುಂಬದವರಿದ್ದಾರೆ ಅವರಿಗೆ ವರ್ಗಾವಣೆಯನ್ನ ಮಾಡ್ತಾರೆ ಆ ಒಂದು ವಿಲ್ ಪತ್ರವನ್ನ. ಆದ್ರಿಂದ ಚೆನ್ನಾಗಿ ತಿಳ್ಕೊಳ್ಳಿ, ಆ ಒಂದು ವಿಲ್ ಪತ್ರವನ್ನ ನೀವು ನೋಂದಾವಣೆ ಮಾಡಿಸದೆ ಹೋದರೂ ಸಹ ಸೇಫ್ ಕಸ್ಟಡಿಯಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನೀವು ಇಡಬಹುದು. ಇದು ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನ ತಿಳ್ಕೊಂಡಿರಿ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಬರ್ತೇನೆ ವಿಲ್ಲಿನ ಕರ್ತನ ಬಗ್ಗೆ ಹೇಳೋದಾದ್ರೆ ವಿಲ್ ಕರ್ತ ಏನಿದ್ದಾನೆ, ವಿಲ್ ಅನ್ನ ಬರಿತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಅವನಿಗೆ ಆ ವಿಲ್ಲಿನ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪರಮಾಧಿಕಾರ ಇರುತ್ತೆ. ಏನು ಪರಮಾಧಿಕಾರ ಇರುತ್ತೆ ಅಂದ್ರೆ ಆ ಒಂದು ವಿಲ್ ಕರ್ತ ಏನಿದೆ ವಿಲ್ ಅನ್ನ ಆ ವಿಲ್ಲಿಗೆ ಸಂಬಂಧಪಟ್ಟಂತಹ ಒಂದು ನಿರ್ದಿಷ್ಟ ಆಸ್ತಿಯನ್ನ ಎಷ್ಟು ಸಾರಿ ಬೇಕಾದರೂ ಸಹ ವಿಲ್ ಮಾಡಬಹುದು. ಇದು ಮೊದಲನೇದು. ಅದೇ ರೀತಿಯಲ್ಲಿ ಅದೇ ವಿಲ್ ಕರ್ತ ಆ ಒಂದು ವಿಲ್ ಅನ್ನು ಎಷ್ಟು ಸಾರಿ ಬೇಕಾದರೂ ಸಹ ಬದಲಾವಣೆಯನ್ನ ಮಾಡಬಹುದು, ತಿದ್ದುಪಡಿಯನ್ನು ಮಾಡಬಹುದು ಅಥವಾ ರದ್ದುಪಡಿಸಬಹುದು. ವಿಲ್ ಕರ್ತನಿಗೆ ಅದರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ. ಒಂದು ಹಳೆಯ ವಿಲ್ ಅನ್ನು ಸಹ ರದ್ದುಪಡಿಸಿದ ಅಂತಂದ್ರೆ ಹೊಸ ವಿಲ್ ಚಾಲ್ತಿಗೆ ಬರುತ್ತೆ, ಹೊಸ ವಿಲ್ಲಿಗೆ ವ್ಯಾಲ್ಯೂ ಬರುತ್ತೆ, ಹಳೆ ವಿಲ್ ತನ್ನ ವ್ಯಾಲ್ಯೂವನ್ನು ಕಳ್ಕೊಡುತ್ತೆ. ಇದನ್ನ ಚೆನ್ನಾಗಿ ನೀವು ತಿಳ್ಕೊಂಡಿರಬೇಕು. ಅದೇ ರೀತಿಯಲ್ಲಿ ಈ ಒಂದು ವಿಲ್ಲಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಸಹ ಒಬ್ಬ ವ್ಯಕ್ತಿ ತನ್ನ ಸ್ವಯಾರ್ಜಿತ ಆಸ್ತಿಯನ್ನ ವಿಲ್ ಬರೆಯಬೇಕಾದ್ರೆ ಕಾನೂನು ಸಮ್ಮತ ಪ್ರತಿನಿಧಿಗಳಿಗೆ ವಿಲ್ ಅನ್ನ ಬರೆಯದೆ ಬೇರೊಬ್ಬ ವ್ಯಕ್ತಿಗೆ ವಿಲ್ ಅನ್ನ ಬರೆದಂತಹ ಒಂದು ಸಂದರ್ಭದಲ್ಲಿ ಅದಕ್ಕೆ ಕಾರಣಗಳನ್ನು ತಿಳಿಸಬೇಕು. ಯಾಕೆ ನಾನು ನನ್ನ ಮಕ್ಕಳಿಗೆ ನನ್ನ ಹೆಂಡತಿಗೆ ವಿಲ್ ಅನ್ನ ಬರಿತಾ ಇಲ್ಲ, ನಾನು ಬೇರೊಬ್ಬ ವ್ಯಕ್ತಿಗೆ ನಾನು ಏನಕ್ಕೋಸ್ಕರವಾಗಿ ವಿಲ್ ಬರಿತಾ ಇದ್ದೇನೆ ಎಂಬತಕ್ಕಂಥ ಅಂಶವನ್ನ ಅದರಲ್ಲಿ ಅವನು ಕಾಣಿಸಿರಬೇಕು. ಈಗ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ವಿಲ್ ಕರ್ತನ ಪರಮಾಧಿಕಾರ ಏನೆಲ್ಲ ಇದೆ ವಿಲ್ಲಿನ ಮೇಲೆ ಎಂಬತಕ್ಕಂಥದ್ದನ್ನ ತಾವು ತಿಳ್ಕೊಂಡಿದ್ದೀರಾ ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ಮತ್ತೆ ಈಗ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಬರೋಣ. ಏನು ಸಾಕ್ಷಿಗಳಿಗೆ? ಪ್ರತಿಯೊಂದು ವಿಲ್ಲಿಗೂ ಇಬ್ಬರು ಸಾಕ್ಷಿದಾರರು ಸಹಿಯನ್ನ ಹಾಕಿರಬೇಕು, ಅಂದ್ರೆ ಅನುಪ್ರಮಾಣವನ್ನ ಮಾಡಿರಬೇಕು. ಇಬ್ಬರು ಸಾಕ್ಷಿದಾರ ಪ್ರತಿಯೊಂದು ವಿಲ್ ಬರಿತಕ್ಕಂತಹ ವ್ಯಕ್ತಿ ಏನಿದ್ದಾನೆ ಅವನ ಜೊತೆನಲ್ಲಿ ವಿಲ್ ಅನ್ನ ಅನುಪ್ರಮಾಣವನ್ನ ಇಬ್ಬರು ಸಾಕ್ಷಿದಾರರು ಮಾಡಿರಲೇಬೇಕು. ಅದೇ ರೀತಿಯಲ್ಲಿ ವಿಲ್ ಕರ್ತ ಏನಿದ್ದಾನೆ ಸಹಿ ಮಾಡ್ತಾನಲ್ಲ ವಿಲ್ ಮೇಲೆ, ಆ ಒಂದು ಸಹಿ ಮಾಡತಕ್ಕಂಥದ್ದನ್ನ ಇಬ್ಬರು ಸಾಕ್ಷಿದಾರರು ಸಹ ನೋಡಿರಲೇಬೇಕು. ಅಂದ್ರೆ ಇಬ್ಬರು ಸಾಕ್ಷಿದಾರರ ಸಮಕ್ಷಮದಲ್ಲಿ ವಿಲ್ಲಿನ ಕರ್ತ ವಿಲ್ಲಿಗೆ ಸಹಿಯನ್ನ ಮಾಡಿರಲೇಬೇಕು ಎಂಬತಕ್ಕಂಥ ಅಂಶ, ಈ ಒಂದು ಅಂಶವನ್ನು ನೀವು ತಿಳ್ಕೊಳ್ಳಿ. ಅದೇ ರೀತಿಯಲ್ಲಿ ವಿಲ್ ಕರ್ತ ಏನಿದ್ದಾನೆ ವಿಲ್ಲಿನ ಪ್ರತಿ ಪುಟಕ್ಕೂ ಸಹ ಸಹಿಯನ್ನೇ ಮಾಡಿರಬೇಕು. ಪ್ರತಿ ಪುಟದಲ್ಲೂ ಅವನ ಸಹಿ ಇರಬೇಕು, ಕೊನೆಗೂ ಸಹಿ ಇರಬೇಕು, ಪ್ರಾರಂಭದ ಪುಟಗಳಲ್ಲೂ ಸಹ ಅವನ ಸಹಿಯನ್ನ ಹೊಂದಿರಬೇಕು ಆ ಒಂದು ವಿಲ್. ಮತ್ತೆ ಸಾಕ್ಷಿದಾರರು ಏನಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಸಹ ವಿಲ್ ಸ್ವತ್ತಿನ ಫಲಾನುಭವಿಗಳು ಆಗಿರಬಾರದು. ವಿಲ್ ಸ್ವತ್ತಿನ ಫಲಾನುಭವಿಗಳಾಗಿರಬಾರದು ಅಂತಂದ್ರೆ ವಿಲ್ಲಿನ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಹಕ್ಕನ್ನು ಅದರ ಮೇಲೆ ಅವರು ಹೊಂದಿರಬಾರದು. ಅದೇ ರೀತಿಯಲ್ಲಿ ವಿಲ್ಲಿನ ಮೇಲೆ ಆಸಕ್ತಿ ಅವರಿಗೆ, ವಿಲ್ ಸ್ವತ್ತಿನ ಮೇಲೆ ಅವರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಸಕ್ತಿಯೂ ಸಹ ಅದರ ಮೇಲೆ ಇರಬಾರದು.
ಆಗ ಮಾತ್ರ ಸಾಕ್ಷಿದಾರರಿಗೆ ವ್ಯಾಲ್ಯೂ ಬರುತ್ತೆ. ವಿಲ್ ಸ್ವತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳೇನಾದರೂ ಸಹ ಸಹಿ ಮಾಡಿದರೆ ಅವರ ಸಹಿಗೆ ವ್ಯಾಲ್ಯೂ ಇರಲ್ಲ, ಅವರ ಸಾಕ್ಷಿಗೆ ವ್ಯಾಲ್ಯೂ ಇರೋದಿಲ್ಲ ಎಂಬತಕ್ಕಂಥ ಅಂಶವನ್ನು ತಿಳ್ಕೊಂಡಿರಬೇಕು. ಅದೇ ರೀತಿಯಲ್ಲಿ ವಿಲ್ ಕರ್ತನ ಸಮ್ಮುಖದಲ್ಲಿ ಅವರು ಸಹಿಯನ್ನ ಮಾಡಿರಬೇಕು ಅಂತ ಹೇಳಿದ್ದೇನೆ. ಆದರೆ ಸಹಿಯನ್ನ ಮಾಡತಕ್ಕಂಥ ಇಬ್ಬರು ಸಾಕ್ಷಿದಾರರು ಸಹಿಯನ್ನ ಮಾಡಬೇಕು. ಇಬ್ಬರು ಸಾಕ್ಷಿದಾರರು ಏಕಕಾಲಕ್ಕೆ ಹಾಜರಾಗಿ ವಿಲ್ಲಿನ ಕರ್ತನ ಸಮಕ್ಷಮದಲ್ಲೇ ಸಹಿ ಮಾಡಬೇಕು ಅಂತಿಲ್ಲ. ಒಬ್ಬರ ನಂತರ ಒಬ್ಬರು ಬಂದು ಸಹ ಅದಕ್ಕೆ ಸಹಿಯನ್ನ ಮಾಡಿದ್ರು ಸಹ ಅದಕ್ಕೆ ನಡೀತದೆ. ಇದಿಷ್ಟೂ ಸಹ ಸಾಕ್ಷಿದಾರರ ಬಗ್ಗೆ. ಅದೇ ರೀತಿಯಲ್ಲಿ ವಿಲ್ಲನ್ನು ಬರೀತಕ್ಕಂಥ ವ್ಯಕ್ತಿ ವಿಲ್ಲು ಅವನು ಬರೆದಿರ್ತಕ್ಕಂಥ ವಿಲ್ಲು ಅವನ ಮರಣಾನಂತರ ಜಾರಿಗೆ ಬರೋದ್ರಿಂದ ವಿಲ್ಲಿನಲ್ಲಿ ಆ ಒಂದು ವಿಲ್ಲನ್ನ ಯಾರ ಸುಪರ್ದಿಗೆ ಕೊಟ್ಟಿದ್ದೇನೆ ಹಾಗೂ ಆ ವ್ಯಕ್ತಿ ಆ ಒಂದು ವಿಲ್ಲನ್ನ ನನ್ನ ಮರಣಾನಂತರವಾಗಿ ಅದನ್ನ ಅವನು ಬಹಿರಂಗ ಪಡಿಸಬಹುದು ಎಂಬತಕ್ಕಂಥ ಹಕ್ಕನ್ನ ಕೊಡ್ತಕ್ಕಂಥ ಅಂಶವನ್ನು ಸಹ ಆ ವಿಲ್ಲಲ್ಲಿ ಸೇರಿಸಬಹುದು. ಇದು ಒಂದು ಅಂಶ ಬಹಳ ಮುಖ್ಯ ಆಗಿ ತಿಳ್ಕೊಳ್ಳಿ. ಯಾಕಂದ್ರೆ ವಿಲ್ ಕರ್ತ ಮರಣ ಹೊಂದ್ಬಿಡ್ತಾನೆ ಎಲ್ಲೋ ಇಟ್ಟು, ಆದ್ರೆ ವಿಲ್ಲನ್ನ ಬಹಿರಂಗ ಪಡಿಸೋದು ಯಾರು? ಆ ಒಂದು ಸಮಸ್ಯೆ ಬರಬಾರ್ದು ಅಂತ ವಿಲ್ಲಿನಲ್ಲೇ ಆ ವ್ಯಕ್ತಿಯ ಹೆಸರನ್ನ ತಿಳಿಸಬಹುದು. ಇಂತಹ ವ್ಯಕ್ತಿಯ ಸುಪರ್ದಿಗೆ ಈ ವಿಲ್ಲನ್ನ ಕೊಟ್ಟಿದ್ದೇನೆ, ನನ್ನ ಮರಣಾನಂತರವಾಗಿ ಆ ವ್ಯಕ್ತಿ ಆ ವಿಲ್ಲನ್ನ ಬಹಿರಂಗಪಡಿಸಬಹುದು ಎಂಬತಕ್ಕಂಥ ಅಂಶವನ್ನು ಸಹ ಅಲ್ಲಿ ಸೇರಿಸೋದಕ್ಕೆ ಅವಕಾಶ ಇದೆ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಈ ವಿಚಾರವನ್ನು ತಾವು ತಿಳ್ಕೊಂಡಿರಬೇಕು. ಅದು ಏನಪ್ಪಾ ಅಂದ್ರೆ ನಿರ್ವಾಹಕನ ಬಗ್ಗೆ ತಿಳ್ಕೊಂಡಿರಬೇಕು. ಏನು ನಿರ್ವಾಹಕ? ವಿಲ್ಲಿನ ನಿರ್ವಾಹಕ. ವಿಲ್ಲಿನ ಕರ್ತ ವಿಲ್ಲಿನ ನಿರ್ವಾಹಕನನ್ನ ನೇಮಕ ಮಾಡಿಕೊಳ್ಳಬಹುದು. ವಿಲ್ಲಿನ ನಿರ್ವಾಹಕನ ಕೆಲಸ ಏನಪ್ಪಾ ಅಂದ್ರೆ ಈ ವಿಲ್ ಕರ್ತನ ಮರಣಾನಂತರವಾಗಿ ಆ ವಿಲ್ಲನ್ನು ಜಾರಿಗೊಳಿಸ್ತಕ್ಕಂಥ ಒಂದು ಜವಾಬ್ದಾರಿ ಆ ವಿಲ್ಲಿನ ನಿರ್ವಾಹಕನಿಗೆ ಸೇರಿರುತ್ತೆ. ಅಂತಹ ಒಬ್ಬ ನಿರ್ವಾಹಕನನ್ನು ಸಹ ವಿಲ್ಲಿನಲ್ಲಿ ಆ ಒಂದು ಅಂಶವನ್ನು ಸೇರಿಸ್ತಕ್ಕಂಥದ್ದಕ್ಕೆ ಅವಕಾಶವಿದೆ. ವಿಲ್ ನಿರ್ವಾಹಕನನ್ನು ಸೇರಿಸಿದ್ದೇ ಆದಲ್ಲಿ ಅವನ ಕೆಲಸ ಏನೂ ಇಲ್ಲ, ವಿಲ್ಲನ್ನು ಜಾರಿಗೊಳಿಸ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವಿಲ್ ನಿರ್ವಾಹಕನನ್ನ ಯಾರಾದರೂ ಒಬ್ಬ ವ್ಯಕ್ತಿಯನ್ನ ಸೇರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿಲ್ಲಲ್ಲಿ ಆ ನಿರ್ವಾಹಕನ ವಯಸ್ಸು ವಿಲ್ ಕರ್ತನ ವಯಸ್ಸಿಗಿಂತ ಕಡಿಮೆ ಇರಬೇಕು. ಕಾರಣ ಏನಪ್ಪಾ ಅಂದ್ರೆ ವಿಲ್ ಕರ್ತ ಸಂತ ನಂತರವೂ ಸಹ ವಿಲ್ ನಿರ್ವಾಹಕ ಬದುಕಿರಬೇಕು. ಯಾಕೆಂದ್ರೆ ಅದನ್ನ ವಿಲ್ ಅನ್ನು ಜಾರಿಗೊಳಿಸ್ತಕ್ಕಂತಹ ಒಬ್ಬ ವ್ಯಕ್ತಿ ಆ ವಿಲ್ ನಿರ್ವಾಹಕನಾಗಿರ್ತಾನೆ. ಅದೇ ರೀತಿ ಈ ವಿಲ್ ನಿರ್ವಾಹಕ ಏನಿದ್ದಾನೆ ಅವನ ಕೆಲಸ ಏನಪ್ಪಾ ಅಂತಂದ್ರೆ ಅವನು ಮರಣದ ನಂತರವಾಗಿ ವಿಲ್ ನಿರ್ವಾಹಕ ವಿಲ್ ಕರ್ತನ ಆಸ್ತಿಗಳನ್ನ ಒಗ್ಗೂಡಿಸಬೇಕು. ಅದೇ ರೀತಿಯಲ್ಲಿ ಯಾವುದಾದರೂ ಸಹ ಋಣಗಳು ಸಾಲಗಳು ಇದ್ದಂತ ಒಂದು ಸಂದರ್ಭಗಳಲ್ಲಿ ಅವುಗಳನ್ನ ಪಾವತಿಯನ್ನ ಮಾಡಬೇಕು. ಅದೇ ರೀತಿಯಲ್ಲಿ ವಿಲ್ ಕರ್ತನ ಆಸೆಗೆ ಅನುಗುಣವಾಗಿ ಆ ವಿಲ್ ಸ್ವತ್ತನ್ನ ಹಂಚತಕ್ಕಂಥ ಕೆಲಸವನ್ನ ಆ ವಿಲ್ ನಿರ್ವಾಹಕನೇ ಮಾಡಬೇಕು. ಆದ್ರಿಂದಾಗಿ ವಿಲ್ ನಿರ್ವಾಹಕ ಒಬ್ಬ ವಿಶ್ವಾಸವುಳ್ಳ ವ್ಯಕ್ತಿಯಾಗಿರಬೇಕು. ಯಾಕೆ ಅಂತಂದ್ರೆ ಅವನು ಕರ್ತನ ನ್ಯಾಯಿಕವಾದಂತಹ ಒಬ್ಬ ಪ್ರತಿನಿಧಿಯಾಗಿರ್ತಾನೆ. ಆದ್ರಿಂದ ಆ ಒಂದು ಉದ್ದೇಶದಿಂದ ನಿರ್ವಾಹಕನನ್ನು ನೇಮಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿಲ್ ಕರ್ತ ಯಾವುದಾದರೂ ಒಬ್ಬ ನ್ಯಾಯವಾದಿಯನ್ನೋ ಅಥವಾ ಒಂದು ಬ್ಯಾಂಕ್ ಅನ್ನೋ ಅಥವಾ ಕಂಪನಿಯನ್ನೋ ನಿರ್ವಾಹಕನನ್ನೇ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವೆಲ್ಲ ಅಂಶಗಳು ಏನಿದೆ ಇವನ್ನು ನಾವು ಭಾರತೀಯ ಉತ್ತರಾಧಿಕಾರ ಅಧಿನಿಯಮದಲ್ಲಿ ಕಾಣ್ತೇವೆ. ಅದೇ ರೀತಿಯಲ್ಲಿ ಹಿಂದೂ ಉತ್ತರಾಧಿಕಾರ ಅಧಿನಿಯಮದಲ್ಲೂ ಸಹ ಉಯಿಲಿನ ಬಗ್ಗೆ ಪ್ರಾಸ್ತಾಪವನ್ನು ಕಾಣ್ತೇವೆ. ಸ್ನೇಹಿತರೆ, ಇದುವರೆಗೂ ಸಹ ನಾನು ಉಯಿಲಿನ ಬಗ್ಗೆ ಅಥವಾ ಈ ಒಂದು ವಿಲ್ಲಿನ ಬಗ್ಗೆ ಇವೆಲ್ಲ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇವೆಲ್ಲ ಅಂಶಗಳು ತಮಗೆ ಇಷ್ಟವಾಗಿದೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಸರಳವಾಗಿ ಅರ್ಥೈಸ್ತಕ್ಕಂಥದ್ದೇ ನಮ್ಮ ವಾಹಿನಿಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಇವೆಲ್ಲವೂ ಸಹ ನಿಮಗೆ ಇಚ್ಛೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.